6,500 ಅವ್ರಿ 9 ಚೀಲ ಹಾಕಿ ನೋಡ್ರಿ 9 ಚೀಲ ಸರ್. ಎಣ್ಣೆ ಸ್ಪ್ರೇ ಮಾಡ್ತೀವ್ರಿ ಶಾಮಿಗಿ ರೋಗಾರ ಕ್ಲೋರಿ ಓಕೆ ಯಾನ್ಸರ್ ಗೋಲ್ಡ ಸಾಪ್ ಪೌಡ್ರ. ಸರ್ ಈಗ ಇದು ಯಾವ ಸೀಸನ್ನಾಗ ಮಾರ್ಕೆಟ್ ಚೆನ್ನಾಗಿರ್ತದೆ ಸರ್? ಚಂಬರ್ ತನ ಮಾರ್ತಾರೆ ನಾರ್ಮಲ್ ರೇಟ್. ನಾರ್ಮಲ್ ರೇಟ್ ರೀ. ಅಗ್ಗಿ ಹಚ್ಚಿದ ಮೇಲೆ ಎಷ್ಟನೇ ತಿಂಗಳಿಗೆ ಹೂವು ಚಾಲು ಆತಂದ್ರಿ ಸರ್ ಇದು? ಈಗ ಇದೇ ಆಗಿರಿ. ಓಕೆ ಇದೇ ಆಗಿರಿ ಹಿಂಗೆ ಮುರಿಯೋದು ಇದೇ ಸಸಿ ಚುಚ್ಚದ್ರಿ. ಬೆಳವಣಿಗೆ ಆದ ಮೂಲಕ ಮುಂದೆ ನಮ್ಗೆ ಎದಕ್ಕೆ ಕೆಲಸ ಅದ ರೀ ಗೊಬ್ಬರದು. ನಾವು ಏನದ ಗಿಡ ಸಣ್ಣ ಇರತ್ತನ ಬೆಳೆಸ್ತೀವಿ ರೀ. ಗಿಡ ದೊಡ್ಡ ಆಗಿ ಮಗ್ಗಿ ಚಾಲು ಆಯ್ತು ಅಂದ್ರೆ ಗಿಡಕ್ಕೆ ನಾವು ಗೊಬ್ಬರ ಕಟ್ಟಲ್ರಿ. ಹಲೋ ಸ್ನೇಹಿತರೆ, ಸ್ವಾಗತ ಸಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಶ್ರೀನಿವಾಸ ಅಡಿಗೆ ಊರಾಗಿದ್ದೇನೆ. ಆ್ಯಕ್ಚುಲಿ ನಮ್ಮ ಜೊತೆ ಪೂಜಾರಿ ಸರ್ ಇದ್ದಾರೆ, ನಾಗೇಶ್ ಪೂಜಾರಿ ಸರ್ ಇದ್ದಾರೆ. ಅವ್ರು ನೋಡ್ರಿ ಸೇವಂತಿ ಬೆಳೆ ಬೆಳೆಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಯಾವ ಥರ ಬೆಳೆ ಬೆಳೆಸ್ತಾರೆ ಅಂಥೇಳಿ ಈ ವಿಡಿಯೋ ಒಳಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರು ಶೇರ್ ಮಾಡಿರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ನಮ್ಮ ರೈತರಿಗೆ ನೀವು ಸೇವಂತಿ ಹೂವು ಯಾವ ಥರ ಬೆಳೆಸ್ತೀರಿ ಅಂತ ಹೇಳ್ರಿ. ಅದಕ್ಕಿಂತ ಮುಂಚೆ ನಿಮ್ಮದು ಒಂದು ಕಿರು ಪರಿಚಯ ಹೇಳ್ರಿ, ಮತ್ತು ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಿದ್ರೆ ಹೇಳಿ. ಇಲ್ರಿ, ನಾ ಮಾಡತ್ತಿದ್ದು 9 ವರ್ಷ ಐತ್ರಿ. ನಾ ಹಚ್ಚೋದು ಅಗಿನೇ ರೀ. ನಾ ತರೋದು ಬೆಂಗಳೂರು ನಿಂತು. ನನ್ಗೆ ವರ್ಕೌಟ್ ಆಯಿತು ಮಾಡೋದ್ರಿ, ಇದ್ದಿಲ್ಲ ಅಂದ್ರೆ ಇಲ್ಲಿ ಬೇಕಿತ್ತು ಹಚ್ತೀನಿ ರೀ. ಇದು ಈಗ ಅಗಿ ಹಚ್ಚಕ್ಕಿಂತ ಮುಂಚೆ ಇದಕ್ಕೆ ಯಾವ ಥರ ಬೆಡ್ ರೆಡಿ ಮಾಡ್ಕೋಬೇಕು? ಬೆಡ್ ರೆಡಿ ಮಾಡಲ್ರಿ, ನಾರ್ಮಲ್ ಹಚ್ತೀವಿ ರೀ. ನಾರ್ಮಲ್ ಹಿಂಗೆ ಹಚ್ಬಿಡ್ತೀರಿ? ನಾರ್ಮಲ್ ಹಚ್ಚಿ ಆಮ್ಯಾಗ ಬೋದ್ ಹಾಕ್ತೀರಿ. ಆಮೇಲೆ ಮಣ್ಣು ಏರ್ಸ್ತೀರಿ ಸರ್? ಮಣ್ಣು ಏರ್ಸ್ತೀರಿ ಎತ್ಕೊಳ್ಳಿ ಅಂತ. ಮಣ್ಣು ಏರ್ಸ್ತೀರಿ. ಅದಕ್ಕಿಂತ ಉಳುಮೆ ಹೆಂಗೆ ಮಾಡ್ಬೇಕ್ರಿ ಅದಕ್ಕೆ? ನಾವು ರೈತರಿಗೆ ಮಾಡ್ಬೇಕಂದ್ರೆ ರೈತರು ಮಾಡ್ಬೇಕಂದ್ರೆ ಗಳೆ ಹೊಡಿಬೇಕ್ರಿ. ಟ್ರ್ಯಾಕ್ಟರ್ ಗಳೆ ಹೊಡಿತೀವಿ, ಡ್ರಿಪ್ ಬೆಳಿತೀವಿ, ನಾರ್ಮಲ್ ನೀರು ಬಿಡ್ತೀವಿ, ಅಗಿ ಚೂಸ್ತೀವಿ. ಫೀಟಿಗೆ ಒಂದು ಅಗಿ ಚೂಸ್ತೀರಿ. ಇದು ಸಾಲಿನ ಸಾಲ ಎಷ್ಟು ಅದ್ರಿ? 4 ಫೀಟ್ ಅದ. 4 ಫೀಟ್ ಅದ. ಮತ್ತು ಅಗ್ಗಿನಿಂದ ಅಗ್ಗಿರಿ 100 ಫೀಟ್ ರೀ. 100 ಫೀಟ್ ಹಚ್ಬೇಕು ರೀ. ಓಕೆ ಸರ್. ಈಗ ಸರ್ ಅಗ್ಗಿ ಎಷ್ಟು ಒಂದು ಬೀಳ್ತದೆ ಸರ್ ತರಿಸ್ಬೇಕಂದ್ರೆ ಬೆಂಗಳೂರಿಂದ? ತರಿಸ್ಬೇಕು 2.10 ಅದ ರೀ. ₹2 10 ಪೈಸಾ. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಸರ್? ಇಲ್ಲಿಗೆ ಬಂತು ಡೆಲಿವರಿ. ಎಲ್ಲಿ ಬಂತ್ರಿ ಇದು? ಇದು ಟೋಟಲ್ ಎಷ್ಟು ಎಕರೆ ಹಾಕಿರಿ ಸರ್ ಇದು? ಇದು ಒಂದು 30 ಗುಂಟೆ ಅದ ರೀ. 30 ಗುಂಟೆ ಸರ್. 30 ಗುಂಟೆನಾಗ ಎಷ್ಟು ಅಗ್ಗಿ ಬಂದಾವ ಸರ್? ಎಷ್ಟು ಅಗ್ಗಿ ಹಚ್ಚಿರಿ ನೀವು? ಇದು ಟೋಟಲ್ 6,500 ಅವ ರೀ. 6,500 ಅಗ್ಗಿ ಹಚ್ಚಿರಿ ಸರ್ ಇದು? ಓಕೆ ಸರ್. ಓಕೆ. ಆಮೇಲೆ ಸರ್ ಈಗ ಹಚ್ಚಿದ ಮೇಲೆ ಏನಾರ ಗೊಬ್ಬರ ಬಿಡ್ಬೇಕಾ? ಯಾವಾಗ ಗೊಬ್ಬರ ಬಿಟ್ಟಿಲ್ರಿ ನಾವು. ಒಟ್ಟು ಹೈಟ್ ಆದ ಮೂಲಕ ಒಂದು 2 ಚಕ್ಕರ್ ಎಡಿ ಗಿಡಿ ಹೊಡೆದು ಆಮ್ಯಾಗ ಗೊಬ್ಬರ ಕಟ್ಟೀನಿ. ಇದು ಹೈಟ್ ಆಗ್ಬೇಕ್ರಿ. ಹೈಟ್ ಅಂದ್ರೆ ಎಷ್ಟು ಹೈಟ್ ಆಗ್ಬೇಕು ಸರ್ ಇದು? ಅದು ನಾರ್ಮಲ್ ಇಷ್ಟೇ ಅಷ್ಟೇ. ಇದೇ ಹೈಟ್. ಇದೇ ಹೈಟ್. ಇದಕ್ಕಿಂತ ಹೆಚ್ಚಿಗೆ ಬೆಳೆಯಲ್ರಿ? ಇದೇ ನಾರ್ಮಲ್ ಹೈಟ್. ನಾರ್ಮಲ್ ಹೈಟ್ ಇದೆ ರೀ. ಓಕೆ. ಅವಾಗ ನಾರ್ಮಲ್ ಹೈಟ್ ಆದಾಗ ಏನು ಗೊಬ್ಬರ ಹಾಕ್ಬೇಕು ಸರ್? ಈಗ ಹೈಟ್ ಆದಾಗ ಹಾಕಲ್ರಿ, ಏನು ಇರೋದು ಸಣ್ಣದ ಇರತ್ತನೇ ಹಾಕ್ತಿವಿ. ಈ ನಮ್ಮನ್ನ ಆದ್ಮೇಲೆ ಹಾಕಲ್ರಿ ನಾವು. ಹಾಕಲ್ಲ. ಸಣ್ಣದಾಗ ಏನು ಹಾಕ್ಬೇಕ್ರಿ? ಸಣ್ಣಗಿದೆ ಅದೇ ಬಿಸ್ ತೇರ DAP MOP 10-26 ಹಾಕ್ತೀವ್ರಿ. ಒಟ್ಟು ಅದ್ರ ಟೋಟಲ್ ಎಷ್ಟು ಚೀಲ ಹಾಕ್ತೀರಿ ಸರ್? ಈಗ 30 ಗುಂಟೆ ಹಾಕಿರಲ್ಲ, ಇದಕ್ಕೆ ಟೋಟಲ್ 9 ಚೀಲ ಹಾಕಿ ನೋಡ್ರಿ. 9 ಚೀಲ ಸರ್ ಈಗ ತನಕ ರೀ ಎಲ್ಲ ಸೇರಿ? ಓಕೆ ಸರ್. ಓಕೆ ಸರ್. ಅಗಿ ಹಚ್ಚಿದ ಮೇಲೆ ಏನಾದ್ರು ರೋಗ ಬರ್ತಾರೆ ಇದಕ್ಕೆ? ರೋಗ ಬರ್ತದ್ರಿ, ಅಂದ್ರೆ ಅದು ಅಷ್ಟು ಇಮಿಡಿಯೇಟ್ ತೊಗೊಳ್ರಿ. ಸಣ್ಣ ಗಿಡಕ್ಕೆ ದೊಡ್ಡದು ಬಂದಾಗ ರೋಗ ಬರ್ತದೆ, ಅವಾಗ ಎಣ್ಣೆ ಕಂಟ್ರೋಲ್ದಾಗ ಇಟ್ಕೋತೀವಿ. ಹೌದೇನು ಸರ್? ಸಣ್ಣ ಇದ್ದಾಗ ಅಷ್ಟು ಬರಲ್ರಿ? ಬರಲ್ಲ. ಸಣ್ಣದಿದ್ದಾಗ ಬರಲ್ರಿ. ದೊಡ್ಡದಾಗೆ ಬರೋದು. ಅದು ಏನು ಬರೋದು ಈಗ ಮಗ್ಗಿ ಆದ ಮೊಳಕೆ ಇದೇನು ಮಗ್ಗಿ ಏನು ಆಗ್ತದಲ್ರಿ, ಅವಾಗೇ ರೋಗ ಬರ್ತದ್ರಿ. ಅದು ಹೇಳ್ತಾನೆ ರೋಗ ಬರಲ್ಲ. ಹೌದಾ ಸರ್? ಸರ್ ಇದು ರೋಗ ಯಾವಾಗ ಬರ್ತದೆ ಸರ್? ಇದು ರೋಗ ಮಗ್ಗಿ ಬಂದ ಮೊಳಕೆ ಬರ್ತದ್ರಿ. ಈ ಥರ ಮಗ್ಗಿ ಬರ್ತದೆ? ಈ ಥರ ಬಂದಾಗೆ ಮಗ್ಗಿ ಬಂದಾಗೆ ರೋಗ ಬರ್ತದ್ರಿ. ರೋಗ ಬರ್ತದೆ. ಈ ಥರ ತಿಂತಾ ಇರ್ತಾವ್ರಿ ಹುಳಗಳು. ಈ ಥರ ಎಲ್ಲ ತಿಂತ ಈ ಥರ ತಿಂತಾ ಇರ್ತಾವ್ರಿ. ಎಣ್ಣೆ ಸ್ಪ್ರೇ ಮಾಡ್ತೀವ್ರಿ ಶಾಮಿಗಿ ರೋಗಾರ ಕ್ಲೋರಿ ಓಕೆ ಯಾನ್ಸರ್ ಗೋಲ್ಡ ಸಾಪ್ ಪೌಡ್ರ ಎಲ್ಲ ಅಷ್ಟು ಯೂಸ್ ಮಾಡ್ತೀವ್ರಿ. ಅಷ್ಟು ಯೂಸ್ ಮಾಡ್ತೀರಿ. ಸೊ ಬರೋದಂದ್ರೆ ಮಗ್ಗಿ ಆದ್ಮೇಲೆ ಹೆಚ್ಚಿಗೆ ಬರ್ತದೆ ರೋಗ. ಅದಕ್ಕಿಂತ ಸ್ವಲ್ಪ ಬರಲ್ಲ. ಅದಕ್ಕಿಂತ ಪೈಲೆ ಏನು ಬರಲ್ರಿ. ಅಂದ್ರೆ ಕೊಳೋದು ಆ ಥರ ಏನಾರ ಆಗಲ್ಲ ಸರ್? ಬರ್ತದ್ರಿ. ಅದು ಕಿಮಿಕ್ ಆಸಿಡ್ ಅದು ಬಿಡ್ತೀವಲ್ರಿ ನಾವು. ಹುಮಿಕ್ ಆಸಿಡ್ ಬಿಡ್ತಾರೆ ಸರ್? ಅದು 7 ದಿವಸಕ್ಕೆ ಒಂದ್ಸರ್ತಿ ಬಿಡ್ತೀರಿ? ಹಂಗ ಅದು 1-2 ತಿಂಗಳು ಒಮ್ಮೆ. ಓಕೆ. ನಾರ್ಮಲ್ ಬಿಡ್ತೀವಿ. ಅಂದ್ರೆ ಈಗ ಗೊಬ್ಬರ ಈಗ ಹಾಕ್ತಿರಲ್ಲ ಸರ್, ಎಲ್ಲ ಡ್ರಿಪ್ ಮುಖಾಂತರ ಬಿಡ್ತಾರೆ ಚೆಲ್ತೀರಿ? ಇದೆ ಇಲ್ಲ, ಈಗ ಸದ್ಯ ಈಗ ಹೈಟ್ ಆಗತ್ತನ ಮ್ಯಾಲ ಹಾಕ್ತಿವ್ರಿ, ಆಮೇಲೆ ಡ್ರಿಪ್ ಒಳಗೆ ಬಿಡ್ತೀವ್ರಿ. ಡ್ರಿಪ್ ಒಳಗೆ ಬಿಡ್ತೀರಿ ಸರ್? ಅಂದ್ರೆ ಪೂರಾ ನೀರಾವರಿ ಅದ ಸರ್ ಇದು? ಪೂರಾ ನೀರಾವರಿ ಇದೆ. ಓಕೆ ಸರ್. ಓಕೆ ಸರ್. ನೀರು ಎಷ್ಟು ದಿವಸ ಒಂದ್ಸರ್ತಿ ಬಿಡ್ತೀರಿ ಅದಕ್ಕೆ? ನಾವು ಬಿಡ್ತೀವಿ 3 ದಿನಕ್ಕೊಮ್ಮೆ. 3 ದಿವಸ ಒಂದ್ಸರ್ತಿ ಬಿಡ್ತೀರಿ? ಓಕೆ ಸರ್. ಓಕೆ ಸರ್. ಈಗ ಇದು ಯಾವ ಸೀಸನ್ನಾಗ ಮಾರ್ಕೆಟ್ ಚೆನ್ನಾಗಿರ್ತದೆ ಸರ್? ಯಾವ ಟೈಮ್? ದಸರಾ ದೀಪಾವಳಿಗೆ ರೀ. ದಸರಾ ದೀಪಾವಳಿಗೆ ರೀ? ಅವಾಗೇ ಸಿಗತ್ತೆ ರೀ ಹೆಚ್ಚಿಗೆ? ಅವಾಗೇ ಹೆಚ್ಚಿಗೆ ರೀ. ಮಾರ್ಕೆಟ್ ಮೇಲೆ ಹೋಗ್ತಾರೆ. ಮಾಲ್ ಹೆಚ್ಚಿಗೆ ಇತ್ತಂದ್ರೆ ಕಮ್ಮಿ ಹೋಗ್ತದ್ರಿ. ಮಾಲ್ ಶಾರ್ಟೇಜ್ ಇತ್ತಂದ್ರೆ ಸ್ವಲ್ಪ ಪಿರಿ ಹೋಗ್ತದ್ರಿ. ಓಕೆ. ಆ ಮಾಲ್ ಮೇಲೆ ಡಿಫ್ರೆನ್ಸ್ ಅದ ಮಾರ್ಕೆಟ್ ಮೇಲೆ. ಅಂದ್ರೆ ಸರ್ ಈಗ ಮಾರ್ಬೇಕಂದ್ರೆ ಕ್ವಿಂಟಲ್ ಹಿಸಾಬ್ಲಿ ತೊಗೋತಾರೆ ಹೆಂಗ್ರಿ? ಕಿಲೋ ಹಿಸಾಬ್ ತೊಗೋತಾರೆ. ಕಿಲೋ ಹಿಸಾಬ್ ರೀ? ಹ್ಯಾಂಗೆ ಕಿಲೋ ಹೋಗ್ತದೆ ಸರ್? ಹೇಳ್ತೀನಲ್ರಿ, ನಾರ್ಮಲ್ ಇತ್ತಪ್ಪ ಅಂದ್ರೆ 20-30. ಮಾಲ್ ಶಾರ್ಟೇಜ್ ಇತ್ತಂದ್ರೆ 50, 60, 100 ರೀ. 100 ರೂಪಾಯಿ ಕಿಲೋ ರೀ? 100 ತನಕ ಮಾರ್ತಾರೆ. ನಾರ್ಮಲ್ ರೇಟ್ ರೀ. ಅಷ್ಟು ಮಾಲ್ ಹೆಚ್ಚಿಗೆ ಬರ್ತಂದ್ರೆ ಅಷ್ಟೇ 20-30. ಅಷ್ಟೇ 20-30 ರೀ. ಆಮೇಲೆ ದೀಪಾವಳಿ ದಸರಾ ಟೈಮ್ನಾಗ ಎಷ್ಟು ಹೋಗ್ತದೆ? ಸೇಮ್ ಏನು ಸರ್? ಸೇಮ್ ಮಾಲ್ ಎಲ್ಲರೂ ಹಚ್ತಾ ಇರ್ತಾರಲ್ರಿ, ಹಿಂಗಾಗಿ ಎಲ್ಲ ಸ್ವಲ್ಪ ಬೆಳವಣಿಗೆ ಮಾಲ್ ಹೆಚ್ಚಿಗೆ ಬರ್ತದ. ಓಕೆ. ಮಾಲ್ ಕಮ್ಮಿ ಇತ್ತಂದ್ರೆ ಮಾರ್ಕೆಟ್ ಇರ್ತದೆ ರೀ, ಜಾಸ್ತಿ ಇತ್ತ ಮಾರ್ಕೆಟ್ ಇರಲ್ಲ. ಸರ್.
ಈಗ ಸರ್ ನಾವು ಈಗ ದೀಪಾವಳಿಗೆ ಹಚ್ಬೇಕು, ನಮ್ಮ ರೈತರು ಹಚ್ಬೇಕಂದ್ರೆ ಯಾವ ತಿಂಗಳಾಗ ಇದು ಆಗ್ಬೇಕು ಸರ್ ಇದು ಸಸಿಗಳು ಸಸಿಗಳು ನಾವು ಮಾಡ್ಬೇಕಾದ್ರೆ ಈಗ 3ನೇ ತಿಂಗಳದಾಗ ನಮ್ಮ ಸಸಿ ಕೂಡ್ಬೇಕ್ರ ಅವು ಕುಂತಾವ ನೋಡ್ರಿ 3ನೇ ತಿಂಗಳದಾಗ. ಈ 3ನೇ ತಿಂಗಳು ಅಲ್ಲಿ ಕೂಡಿಸಿರಿ ಸರ್? 3ನೇ ತಿಂಗಳದಾಗ. 3ನೇ ತಿಂಗಳು ಸರ್. ಹಾಂ, ಅಂದ್ರೆ ಕರೆಕ್ಟ್ 3ನೇ ತಿಂಗಳು ಅಂದ್ರೆ ಎಷ್ಟನೇ ತಿಂಗಳಿಗೆ ಚಾಲು ಆಗ್ತಾರೆ ಹೂವು? ಈಗ 3 ಅಂದ್ರೆ ನಾಗರಮಸಿ ರೀ. ಹಾಂ ಹಾಂ ರೀ. ನಾಗರಮಸಿ ಆಗಿ ಹುಣ್ಣಿತನ ಚಾಲು ಆಗ್ತಾವ ರೀ. ಹುಣ್ಣಿತನ ಚಾಲು ಆಗ್ತದೆ ರೀ. ನಡಿನ ಸೋಮಾರ್ತನ ಅದು 7ನೇ ತಿಂಗಳದಾಗ ಚಾಲು ಆಗ್ತಾರ ಅದು. ಹಾಂ ಹಾಂ ಹಾಂ. ಈಗ ಇದು 5ನೇ ತಿಂಗಳದಲ್ರಿ. ಹಾಂ ರೀ. 4ನೇ ತಿಂಗಳದ ಈಗ 4ನೇ ತಿಂಗಳದಲ್ರಿ. ಹೌದು, ಏಪ್ರಿಲ್ ನಡೆದ 4ನೇ ತಿಂಗಳು. 7, 8ನೇ ತಿಂಗಳ ಪೂರಾ ಫುಲ್ ಚಾಲು ಇರ್ತಾರೆ. 8ನೇ ತಿಂಗಳು ಚಾಲು ಆಗ್ತದೆ ಅಂದ್ರೆ ನಮ್ಮದು ಜುಲೈ ಆಗಸ್ಟ್ನಾಗ ಚಾಲು ಆಗ್ತದೆ ರೀ ಇದು. ಚಾಲು ಆಗ್ತಾರೆ. ಹೌದು ಸರ್. ಹಾಂ 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 ಹಾಂ. ಅಂದ್ರೆ ಜುಲೈ ಆಗಸ್ಟ್ನಾಗ ಚಾಲು ಆಗ್ತದೆ. ಅವಾಗ ನಮ್ಮ ದಸರಾ ದೀಪಾವಳಿ ಚಾಲು. ದಸರಾ ದೀಪಾವಳಿ ಶ್ರಾವಣ ಮುಗಿತಂದ್ರೆ ಮುಂದೆ ದಸರಾ ದೀಪಾವಳಿನೇ ಅಲ್ರಿ. ದಸರಾ ದೀಪಾವಳಿ ಸರ್. ಅವಾಗೆ ಏನೋ ಸಿಗ್ತದ ಇಲ್ಲ ಅದೇನು ಮಾರ್ಕೆಟ್ ಮೇಲೆ. ನಾರ್ಮಲ್ 8 ತಿಂಗಳು ಬೆಳಿ. ನಾರ್ಮಲ್ 2 ತಿಂಗಳೇನು ಸರ್ ಇದು? ನಾರ್ಮಲ್ 8 ತಿಂಗಳು. ಓಕೆ ಸರ್. ಇದು ಅಗ್ಗಿ ಹಚ್ಚಿದ ಮೇಲೆ ಎಷ್ಟನೇ ತಿಂಗಳಿಗೆ ಹೂವು ಚಾಲು ಆತಂದ್ರಿ ಸರ್ ಇದು? 4ನೇ ತಿಂಗಳದಾಗ ರೀ. 4ನೇ ತಿಂಗಳು ಹೂವು ಚಾಲು ಆಗ್ತಾವ ರೀ. ಓಕೆ ಸರ್. 4 ತಿಂಗಳು 5 ತಿಂಗಳು ಹೋಗ್ತದೆ ರೀ. 4-5 ತಿಂಗಳು ಹೋಗ್ತಾರೆ. 4-5 ತಿಂಗಳು ಹೋಗ್ತದೆ ರೀ. ಆಮೇಲೆ ಮುಂದೆ ಕಂಟಿನ್ಯೂ ಎಷ್ಟು ಹೂವು ಎಷ್ಟು ತಿಂಗಳು ಬರ್ತಾರೆ ಹೂವು? ಕಡೆ 2 ತಿಂಗಳು ಬರ್ತಾರೆ ಸರ್. ಇದು 30 ಗುಂಟೆ ಅದಲ್ಲ ರೀ? 30 ಗುಂಟೆನಾಗ ಎಷ್ಟು ಕೆಜಿ ತೆಗಿತೀರಿ ಡೈಲಿ? ಕಟ್ಟಿಂಗ್ ಎಷ್ಟು ಮಾಡ್ತೀರಿ? ದಿನ 10 ಕಿಲೋ ಕಡಿತೀವಿ ನಾವು. 10 ಕಿಲೋ ಬರ್ತದೆ ರೀ ಡೈಲಿ ರೀ? 1 ಎಕರೆ ಮಾಡ್ಬೇಕಂದ್ರೆ ಖರ್ಚು ಎಷ್ಟು ಬರ್ತದೆ ರೀ? ಎಲ್ಲ ಲಾಗವಡಿ ಬಂತು ಎಲ್ಲ ಬಂತು 1 ಎಕರೆಗೆ 2 ಲಾಖ ರೂಪಾಯಿ ಬೇಕು. 2 ಲಾಖ ರೂಪಾಯಿ ಅಗಿ ಬಂತು, ಅಗಿ ಸಸಿ ಬೆಳೆಸಿ ಮಾಡಿ ಎಲ್ಲ ಮಾಡ್ಬೇಕು 2 ಲಾಖ ರೂಪಾಯಿ ಬೇಕು. 2 ಲಾಖ ಬೇಕು ರೀ. ಅದೇ ಎಷ್ಟು ತೆಗಿಬೋದು ರೀ ಹಂಗೈತಂದ್ರೆ ಎಲ್ಲ ಖರ್ಚು ತೆಗ್ದು? ಅಷ್ಟೇ ಒಂದು 50-60 ಹಜಾರ್ ರೂಪಾಯಿ ಸಿಗ್ತಾರೆ. 2 ಲಾಖ ತೆಗೆದು 2 ಲಾಖ ನಮಗೆ ಉಳಿದು ಎಲ್ಲ ಉಳಿದು 50-60 ಹಜಾರ್. ಓಕೆ ಸರ್. ಈಗ ಸಸಿಗೆ ನಾವು ಯಾವ ಥರ ರೆಡಿ ಮಾಡ್ಕೋಬೇಕು ನಮ್ಮ ರೈತರು ತೋರಿಸಿ ಸರ್. ಈಗ ಈ ಗಿಡಗಳು ಅದಾವಲ್ಲ ರೀ? ಅಗಿ ರೈತರಿಗೆಲ್ಲಕ್ಕೇನು ಈಗ ನಮ್ಮ ಬಲ್ಲಿ ಈಗ ಅವ ರೀ. ಇವು ಅವಲ್ರಿ. ಹಾಂ ರೀ. ಈಗ ಇದೇ ಆಗಿರಿ. ಓಕೆ. ಇದೇ ಆಗಿರಿ ಹಿಂಗೆ ಮುರಿಯೋದು. ಇದೇ ಸಸಿ ಚುಚ್ಚದ್ರಿ. ಚುಚ್ಚೋದು ಹಿಂಗೆ ನೆಲ್ದಾಗ. ಇದಕ್ಕೆ ಇಳುವರಿ ಏನು ಕಡಿಮೆ ಬರ್ತದೆ ಹಂಗೆ ಸರ್? ಇದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ರೀ. ಈರುಳ್ಳಿ ಇದಕ್ಕೇನು ಸಂಬಂಧ ಇಲ್ಲ. ಇದು ನಾರ್ಮಲ್ ಆಗಿರಿ ನಮ್ಮದು ರೈತರ ಬೆಳೆ. ಓಕೆ. ಆ ಥರ ನಾವೇ ಅಗ್ಗಿ ರೆಡಿ ಮಾಡ್ಕೊಂಡು ನಾವು ಹಚ್ಕೋಬೋದು. ನೀವು ಕಿತ್ಕೋಬೋದು, ಹಚ್ಕೋಬೋದು ರೀ. ಇದೇ ಥರನೇ. ಇದೇ ಥರನೇ ಸರ್. ಸರ್ ಇದಕ್ಕೆ ಏನು ಔಷಧಿ ಏನು ಹುಲ್ಲಿಂದ ಔಷಧಿ ಹೊಡಿತಾರೆ ಹೆಂಗೆ ಸರ್? ಇಲ್ಲ ರೀ, ನಾರ್ಮಲ್ ಸದಿನೇ ರೀ. ಹುಲ್ಲಿಂದ ಔಷಧಿ ಹೊಡಿದ್ರೆ ಇಲ್ಲ ಸುಡ್ತದ್ರಿ. ಸುಡ್ತದ್ರಿ ಪೂರ? ಹುಡಕ್ಕೆ ಹೋಗ್ಬಾರ್ದು. ಹೊಳ್ಳಿಗೆ ಬರಲ್ಲ. ಹೊಳ್ಳಕ್ಕೆ ಬರಲ್ಲ ಸರ್? ಹೋಗಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ರೀ? ಹೋಗಕ್ಕೆ ಹೋಗ್ತದ್ರಿ. ಇದು ಪುರಾನೇ ಹೋಗ್ಬಿಡ್ತದ್ರಿ. ಇದು ಎಣ್ಣೆ ನಡೆಯಲ್ಲ ರೀ. ಎಣ್ಣೆ ನಡೆಯಲ್ಲ ಸರ್? ಅಂದ್ರೆ ಮೇನ್ ರೋಗಗಳು ಏನು ಬರ್ತಾವೆ ಸರ್ ಇದಕ್ಕೆ? ಬರ್ತಾವ್ರಿ. ಏನು ಹತ್ತತಾವ್ರಿ, ತ್ರಿಪ್ಸ್ ಆಡ್ತಾವ್ರಿ. ಹಾಂ ಹಾಂ. ಮತ್ತಂದ್ರೆ ಮೈಡ್ಸ್ ಹತ್ತತಾ ಇರ್ತಾವೆ. ಹಂಗೆ ನಾವು ಕಂಟ್ರೋಲ್ ಇಟ್ಕೋತೀವಿ ಎಣ್ಣೆ ಮೇಲೆ. ಎಣ್ಣೆ ಮೇಲೆ ಕಂಟ್ರೋಲ್ ಇರ್ತಾರೆ ಸರ್. ಅದೇ 2 ದಿವಸಕ್ಕೆ ಎಣ್ಣೆ ಹೊಡಿತೀರಿ ಸರ್? ಹಂಗೆ ವಾರನಾಗ 2 ಸಾರಿ ಹೊಡಿತೀವಿ. ವಾರ 2 ಸರ್ತಿ ಕಂಪಲ್ಸರಿ ಬಿಡೋದೆ? ಕಂಪಲ್ಸರಿ ವಾರನಾಗ 2 ಸಾರಿ ಹೊಡೆಯೋದೇ 2 ಸರ್ತಿ. ಆಮೇಲೆ ಗೊಬ್ಬರ ಎಷ್ಟು ದಿವಸಕ್ಕೆ ಒಂದು ಸರ್ತಿ? ಗೊಬ್ಬರ ಕಟ್ಟಲ್ಲ ರೀ. ಹೂವು ಚಾಲು ಅದಾಗ. ಹೂವು ಚಾಲು ಕಟ್ಟಲ್ಲ ಅಂದ್ರೆ? ಈಗ ಹೂವು ಹೆಚ್ಚಿಗೆ ಬರ್ಬೇಕಂದ್ರೆ ಮತ್ತೆ ಏನು ಬಿಡ್ತೀರಿ ಸರ್? ಟಾನಿಕ್ ಹೊಡಿತೀವಿ ನಾವು. ಟಾನಿಕ್ ಹೊಡಿತೀರಿ ಸರ್? ಓಕೆ. ಅದು ಹೊಡೆದರೆ ಅದು ಹೆಚ್ಚಿಗೆ ದೊಡ್ಡ ಇದಾಗ್ತೈತೆ ರೀ. ಗಿಡ ಬೆಳವಣಿಗೆ ಆದ ಮೂಲಕ ಮುಂದೆ ನಮ್ಗೆ ಎದಕ್ಕೆ ಕೆಲಸ ಅದ ರೀ ಗೊಬ್ಬರದು? ಹಾಂ 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 ಹಾಂ. ಕೆಲಸಗಿಲ್ಲ ಸರ್. ಟಾನಿಕ್ ಹೊಡೆಯೋದು ಅಷ್ಟೇ ಕೆಲಸ. ಹೂವು ಚೆನ್ನಾಗಿ ಬರಬೇಕು, ಶೈನಿಂಗ್ ಬರಬೇಕು, ಮಗ್ಗಿ ದಬಸ್ ಬರಬೇಕು. ಟಾನಿಕ್ ನಾವು ಏನದ ಗಿಡ ಸಣ್ಣ ಇರತ್ತನ ಬೆಳೆಸ್ತೀವಿ ರೀ. ಗಿಡ ದೊಡ್ಡ ಆಗಿ ಮಗ್ಗಿ ಚಾಲೋ ಐತೆ ಅಂದ್ರೆ ಗಿಡಕ್ಕೆ ನಾವು ಗೊಬ್ಬರ ಪೇಪರ್ ಕಟ್ಟಲ್ರಿ. ನಾರ್ಮಲ್ ಡ್ರಿಪ್ನಾಗ ಏನೋ ಒಮ್ಮೆ ಅಡ್ಡಾಡಿ ಬಿಡ್ತೀವಿ. ಕಲಾಸ್ ಅಷ್ಟೇ. ಓಕೆ ಸರ್. ಈಗ ಹೂವು ಮಾರ್ಕೆಟ್ನಾಗ ಹೆಂಗೆ ಹೋಗ್ತದೆ? ವಿತ್ ದಂಡೆ ಹೋಗ್ತದ್ರಿ ಹೆಂಗೆ ಸರ್? ಇದು ತೋರಿಸಿ. ನಾರ್ಮಲ್ ಹಿಂಗೆ ಹೋಗ್ತದ್ರಿ. ಹಾಂ, ಈ ಥರ ಇಷ್ಟೇ. ಏನು ಹಿಂದೆ ಕಡ್ಡಿ ಗಿಡ್ಡಿ ಏನು ಬೇಕಾಗಿಲ್ಲ? ಇಲ್ಲ. ನಾರ್ಮಲ್ ಹಿಂಗೆ ರೀ. ನಾರ್ಮಲ್ ಇಷ್ಟೇ. ಇವೇ ಮಾರ್ಕೆಟ್ ಇರೋದ್ರಿ? ಮಾರ್ಕೆಟ್ ಇದೆ ರೀ. ಹಂಗೂ ಅದಾವ್ರಿ. ಈಗ ಹಾಂ, ಹಿಂಗೂ ಅದಾರ. ಇದಕ್ಕೆ ಇವು ತೊಗೋತಾರ್ರಿ? ಹಾಂ, ಇದನ್ನು ತೊಗೋತಾರ್ರಿ. ಪ್ರೈಸ್ ಹೆಚ್ಚಿಗೆ ಅದ ಸರ್? ಇದಕ್ಕೆ ಅದ ರೀ. ದಂಡಿ ಇದು ಪ್ರೈಸ್ ಹೆಚ್ಚಿಗೆ ಅದ ರೀ. ಅಂದ್ರೆ ಡಿಫ್ರೆನ್ಸ್ ಎಷ್ಟು? ಡಿಫ್ರೆನ್ಸ್ ಅಂದ್ರೆ ಇದು ಒಂದು 60 ನಡೀತಾ ಅಂತೇಳಿ. ಹಾಂ ರೀ. ಇದು 100 ಆಗ್ತದೆ. ಹಂಗೆ ಇದು ಓಕೆ ಸರ್. ನೋಡ್ರಿ ಸರಿ. ಮಗ್ಗಿಲಿಂದ ಹೂವು ಆಗ್ಬೇಕಂದ್ರೆ ಎಷ್ಟು ದಿವಸ ಆಗತ್ತದ ಇದು? ಅದು ಹೊಡಿಬೇಕಾದ್ರೆ ಮತ್ತೆ ಹಾಗೆ ಹೊಡ್ಕಾತ ಇರ್ತದೆ ರೀ. ಈಗ ಇದು ಇವೆಲ್ಲ ಮುಗಿಯೋದಾಗ ಇದು ಬಂದಿರ್ತದೆ. ಹೌದು. ಈಗೆಲ್ಲ ಇದು ಮುಗಿದು ಹೋಗೋದಾಗ ಇವು ಬಂದಿರ್ತಾವ್ರಿ. ಇವು ಸೈಡಿಗೆ ಇವೆಲ್ಲ ಮುಗಿದಿರ್ದಾಗ ಇದು ಬರ್ತದ್ರಿ. ಇದು ಮುಗಿದ್ಗಳೇನೆ ಇದು ಬಂದಿರ್ತದ್ರಿ. ಇದು ಮುಗಿದ್ಗಳೇನೆ ಇವು ಬಂದಿರ್ತಾವ್ರಿ. ಹಿಂಗೆ ಬಂದಿರ್ತಾರ. ಬರ್ತಾ ಇರ್ತಾರೆ ಸರ್. ನೀವು ತರಿಸ್ಬೋದು, ಮಾಡ್ಬೋದು, ನಾರ್ಮಲ್ ಬೆಳಿಬೋದು. ಮೇಂಟೆನೆನ್ಸ್ ಮಾಡ್ದಂಗೆ ಅದ ನೋಡ್ರಿ. ಮೇಂಟೆನೆನ್ಸ್ ಮಾಡ್ದಂಗೆ ಆಗುತ್ತೆ ರೀ. ನೀವು ಒಟ್ಟು ಕಮ್ಜೋರು ಮಾಡಿದ್ರಪ್ಪ ಅಂದ್ರೆ ಅದು ಒಟ್ಟು ಕೊಟ್ಟೆ ಹೋಗ್ತದ. ಒಟ್ಟೆ ಚಲೋ ಜರ ರೊಕ್ಕ ಹೋದ್ರೋಗ್ಲಕ್ಕಪ್ಪ ಅಂತೇಳಿ ವಿಚಾರ ಮಾಡಿದ್ರೆ ಅಂದ್ರೆ ಸರಿಯಾಗಿ ಆಗ್ತದೆ. ಸರಿ ಆಗ್ತದೆ ರೀ. ಓಕೆ. ಎಲ್ಲಿ ನಾವು ರೊಕ್ಕಕ್ಕೆ ವಿಚಾರ ಮಾಡ್ಕೊತ ಕುಂತೇವೆ ಅಂದ್ರೆ ಆಗಲ್ಲ ರೀ. ಕೆಟ್ಟ ಹೋಗ್ತದೆ ರೀ. ಸರ್ ಇದು ಯಾವುದು ಸೀಸನ್ನಾಗ ಚೆನ್ನಾಗಿ ಬರ್ತದೆ ಸರ್ ಹೂವು? ಏನು ಥಂಡಿನಾಗ ಬರ್ತದೆ? ಥಂಡಿನಾಗ ಹೆಚ್ಚಿಗೆ ಬರ್ತದೆ. ಇದು ಬಿಸಿಲಾಗ ಬರಲ್ರಿ. ಇದು ಆ್ಯಕ್ಚುಲಿ ಸುಮ್ಮನೆ ನನ್ನ ಬಲ್ಲಿ ಮನೆ ಆಗ್ಯಾವ ಅಂತೇಳಿ ಹಚ್ಚಿನ್ರಿ ನಾವು. ಹೌದೇನು ಸರ್? ಬೇಸಿಗೆನಾಗ ಬರಲ್ರಿ ಇದು ಮಾಲ್. ಆ್ಯಕ್ಚುಲಿ ಬರಲ್ರಿ. ಸ್ವಲ್ಪ ನೋಡಮ್ಮ ಏನಕ್ಕೆ ಆಗಲ್ಲಕ್ಕಂತ ಧೈರ್ಯ ಕಟ್ ಮಾಡಿ ಹಚ್ಚಿವ್ರಿ ನಾವು ಇದಕ್ಕೆ. ಓಕೆ ಸರ್. ಓಕೆ. ಅದಕ್ಕೆ ಸ್ವಲ್ಪ ಬೇಸಿಗೆನಾಗ ಏನು ಹೂವು ಇದು ಸಾಧ್ಯ ಇಲ್ರಿ. ಬಿಸಿಲಿಗೆ ಬೆಳವಣಿಗೆ ಆಗಲ್ಲ.
ಗ್ರೋತ್ ಆಗಲ್ಲ ರೀ ಗ್ರೋತ್ ಆಗಲ್ಲ, ಸೈನಿಂಗ್ ಬರಲ್ಲ, ಹಾಂ 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 ಜಾಸ್ತಿ ಎಣ್ಣೆ ಹೊಡ್ಸ್ಕೊತದ. ಹಾಂ 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 ಅರ್ಧ ಬೇರೆ ಹೀಟ್ ಜಾಸ್ತಿ ಎಣ್ಣೆ ಬಿಸಿಲಿಗೆ. ಹಾಂ 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 ಈಗ ಹಸಿ ಮಾಡ್ಲಿಕ್ಕೆ ನೀರು ಸಾಲ್ಬೇಕು, ನೀರು ಸಾಲ್ತೇವ್ರಿ, ನೀರು ಸಾಲ್ತ್ರೂ ಮಳೆಗಾಲದನಪ್ಲೆ ಬರಲ್ಲ. ಬರಲ್ಲ ರೀ. ಹೂವು ಆ ಥರ ಆಗತ್ತೆ ನೋಡ್ರಿ. ಆಮೇಲೆ ಸರ್ ಇದು ಎಲ್ಲ ಮಣ್ಣಿಗೆ ಸುಟೇಬಲ್ ರೀ, ಎಲ್ಲ ಮಣ್ಣಿಗೆ ಬರ್ತದೆ ಹೆಂಗೆ ಸರ್ ಇದು? ಹಾಂ, ಎಲ್ಲ ಮನೆಗೆ ಬರ್ತಾರೆ. ಕೆಂಪು ಮಣ್ಣಿಗೂ ಹಾಂ, ಎಲ್ಲದಕ್ಕೆ ಬರ್ತಾರೆ. ಮಡ್ಡಿ ಕೆಂಪು ಯಾವ್ದಕ್ಕೆ ಇರ್ಲಾಕ ಮಣ್ಣ, ಅದಕ್ಕೇನು ಸಂಬಂಧ ಇಲ್ಲ ಅದು. ಅದಕ್ಕೆ ಸಂಬಂಧ ಇಲ್ಲ ರೀ. ಅದಕ್ಕೇನು ಸಂಬಂಧ ಇಲ್ಲ, ಯಾವ ಮಣ್ಯಾಕೆ ಇರ್ಲಾಕ ಯಾವ ಮಣ್ಣಾಗ ಇರ್ತದೆ ನಡೀತದೆ ಸರ್. ನಡೀತದೆ. ಕುಂದಿರ್ತಾವ ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಕೆಲ್ಸದಿಂದ ಇಲ್ದೆ. ಎಣ್ಣೆ ಹೊಡೆದಿಲ್ಲ ಈ ಥರ ಆಗ್ತದೆ ರೀ? ಓಕೆ, ಈ ಥರ ಆತಾವ ರೀ ಎಲ್ಲ ಕೆಲ್ಸದಿಂದ. ಎಲ್ಲ ಲಾಗೋಡಿ ಅದ ರೀ, ಹ್ಞೂ 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 ಮಾಡ್ದಂಗೆ ಅದ ನೋಡ್ರಿ. ಇಲ್ಲ ಹಿಂಗೆ ಆತಾವ ಬಿಸಿಲಿಗೆ. ಬಿಸಿಲಿಗೆ ಆತಾವ ರೀ? ಹಾಂ, ಬಿಸಿಲಿಗೆ ನಮನ ಆತಾವ ರೀ. ಓಕೆ, ಸುಟ್ಟಂಗೆ ಆಗ್ತದೆ ರೀ ಪೂರಾ? ಪೂರಾ ಓಕೆ. ಬಿಸಿಲು ಹೆಚ್ಚಿಗದಲ್ಲ ರೀ. ಹ್ಞೂ 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 ಇಲ್ಲಾಂದ್ರೆ ಹಿಂಗೆ ತಿಂತಾ ಇರ್ತಾವ ರೀ ಹುಳ. ಹ್ಞೂ 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 ಎಲ್ಲಿಗ ಹಂಗ್ಯದಿಲ್ಲ ರೀ ಇದು. ಹೌದು, ಈ ನಮನ ಆತಾವ್ರಿ ಈಗ. ಹ್ಞೂ ಹ್ಞೂ ಇವು ಮಾರ್ಕೆಟಿಗೆ ತೊಗೊಂಗಿಲ್ಲ ಇವೆಲ್ಲ? ತೊಗೊಳ್ರಿ. ಹ್ಞೂ, ರಿಜೆಕ್ಟೆಡ್ ಮಾಲ್. ಎದಕ್ಕೆ ಕೆಲ್ಸಕ್ಕಿಲ್ಲ ರೀ ಇದು. ಹ್ಞೂ 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 ಇದು ಒಯ್ದ್ರೂ ದಾಂಡ್ರಿ. ಇದೆಲ್ಲ ಮಗ್ಗಿ ಹಿಂಗೆ ಬರ್ತಾವೆ ಸರ್? ಬೇರೆ ಏನು ರೋಗ ರೋಗದ ಪ್ರಶ್ನೆ ಅಲ್ರಿ. ಬಿಸಿಲಿಗೆ ಥರ ಈ ಥರನೇ ಬರ್ತಾವೆ ಬಿಸಿಲಿಗೆ. ಬಿಸಿಲಿಗೆ ಆಗಿದೆ ರೀ? ಈ ಬಿಸಿಲಿಗೆ ಇದೆ ನಮನ್ ರೀ, ಬಿಸಿಲಿಗೆ ಬರೋದು ಇದೆ ನಮನ್. ಹ್ಞೂ ಥಂಡಿಗೆ ನೀರು ಜಾಸ್ತಿ ಇರ್ತದಲ್ರಿ, ಹಾಂ 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 ಅದಕ್ಕೆ ಹೆಂಗೂ ಬರ್ಬೋದು ರೀ ಅವಾಗ. ಅವಾಗ ಬರ್ತದೆ, ಭಾರಿ ಕ್ವಾಲಿಟಿ ಬರ್ತಾರೆ ಅವಾಗ. ಮಳೆಗಾಲದನಪ್ಲೆ ಮಾಲೆ ಇಲ್ರಿ ಈಗ. ಸುಮ್ ಬಲ್ಲಿನ ಆಗ್ಯಾವ ಅಂತೇಳಿ ಹಚ್ಚಿನ್ರಿ ನೀವು. ಇಲ್ಲ ಹಚ್ತಿದ್ದಿಲ್ಲ ರೀ, ಸುಮ್ ನಮ್ಮ ತೋಟದಾನೆ ಆಗ್ಯಾವ ಇದ್ರಲಕ್ಕ, ಅದ್ರ ಆಗ್ಲಕ್ಕ ಹೋದ್ರೆ ಹೋಗ್ಲಕ್ಕ ಅಂತ ಹಚ್ಚಿನ್ರಿ. ಹೌದೇನು ಸರ್? ನೋಡಿರಿ ಸ್ನೇಹಿತರೆ ಈ ಥರ ಅದ. ಸರಿ ಸರ್, ಥ್ಯಾಂಕ್ ಯು.